ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನಲ್. ಬನ್ನಿ ಸಂಕ್ರಾಂತಿಗೆ ಸ್ವೀಟ್ ರೆಸಿಪಿ ಮಾಡೋಣ. ಬಾದುಷಾ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, 1.5 ಕಪ್ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಕಲಿಸ್ಕೊಳ್ಳೋಣ. ಇದಕ್ಕೆ ಈಗ 1/4 ಕಪ್ಪು ತುಪ್ಪ ಆದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು. ಅಡುಗೆಗೆ ಯಾವ್ದು ಬಳಸ್ತೀವೋ ಆ ಎಣ್ಣೆನ 1/4 ಕಪ್ ಹಾಕ್ಬೋದು. ನಾನು ತುಪ್ಪ ಹಾಕಿಲ್ಲ, ಎಣ್ಣೆ ಹಾಕಿದ್ದೀನಿ. ಇವಾಗ 1/4 ಕಪ್ಪು ಮೊಸರು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಚಪಾತಿ ಹದಕ್ಕೆ, ಚಪಾತಿ ಹಿಟ್ಟಿಗೆ ಯಾವ ಥರ ಕಲಿಸ್ಕೋತೀವೋ ಆ ಹದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ನೋಡಿ, ಸ್ವಲ್ಪನೇ 1/4 ಕಪ್ ನೀರಲ್ಲಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಇವಾಗ 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರು, 1/4 ಟೀ ಸ್ಪೂನು ಸೋಡಾ ಎರಡು ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಇಷ್ಟು ಮಿದುವಾಗಿ ಇರಬೇಕು. ಒಂದು ಅರ್ಧ ಗಂಟೆ ಇದನ್ನು ನೆನೆಸಬೇಕು. ಹಿಟ್ಟು ಒಂದು ಅರ್ಧ ಗಂಟೆ ನೆನೆದ್ರೆ ಚೆನ್ನಾಗಾಗುತ್ತೆ ಬಾದುಷಾ. ನೋಡಿ, ಇವಾಗ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಲು ಬಿಡೋಣ. ನೋಡಿ, ಇವಾಗ ನೋಡೋಣ ಹಿಟ್ಟು ಯಾವ ಥರ ನೆಂದಿದೆ. ಒಂದು ಅರ್ಧ ಗಂಟೆ ಆಯ್ತು. ಈಗ ನೋಡಿ, ಚೆನ್ನಾಗಿ ನೆಂದಿದೆ. ನೋಡಿ, ಲೇಯರ್ ಥರ ಬಂದಿದೆ. ಈ ಥರ ಬರಬೇಕು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದೊಂದು ಉಳ್ಳಿ ಆಕಾರ ತಗೊಂಡು ಬಾದುಷಾ ಹದಕ್ಕೆ ನೋಡಿ ಈ ಥರ ಉಳ್ಳಿ ಮಾಡಿಬಿಟ್ಟು ಸೆಂಟ್ರಲ್ಲಿ ಹೆಬ್ಬೆಟ್ಟಿನ ಗುರುತು ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ, ಈ ಆಕಾರದಲ್ಲಿ ಬಾದುಷಾವನ್ನು ಫಸ್ಟು ಮಾಡಿಟ್ಕೊಳ್ಳೋಣ ಚಕ್ಕೆಯಲ್ಲಿ. ನೋಡಿ, ನಾದಬೇಕು ಚೆನ್ನಾಗಿ. ಕೈಯಲ್ಲಿ ನಾದಿ ಉಳ್ಳಿ ಮಾಡಿಬಿಟ್ಟು ಹೆಬ್ಬೆಟ್ಟಿನ ಸಹಾಯದಿಂದ ನೋಡಿ ಈ ಥರ ಹಳ್ಳ ಮಾಡಬೇಕು. ಈ ಥರನ ನಾನು ತಟ್ಟೆಯಲ್ಲಿ ನೋಡಿ ಒಂದು 5-6 ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ ಅಂತ ನೋಡೋಣ ಬನ್ನಿ. ಸಣ್ಣ ಉರಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ನೋಡಿ, ಎಣ್ಣೆ ಕಾದಿದೆ. ಈಗ ಎಣ್ಣೆಗೆ ಬಿಡೋಣ ಒಂದೊಂದೇ. ಸಣ್ಣ ಉರಿ ಇರಬೇಕು. ಒಂದು 5 ನಿಮಿಷ ಎಣ್ಣೆಯಲ್ಲಿ ಕರಿಬೇಕು. ನೋಡಿ, ಹುಷಾರಾಗಿಬಿಡಿ ಎಣ್ಣೆಗೆ ಬಿಡುವಾಗ. ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇವಾಗ ತಿರುಗಿ ಹಾಕೊಳ್ಳೋಣ. ನೋಡಿ, ಇನ್ನೊಂದು ಕಡೆ ಬ್ರೌನ್ ಕಲರ್ ಬರಬೇಕು. ನೋಡಿ, ಲೋ ಫ್ಲೇಮಲ್ಲೇ ಇರಬೇಕು. ಜಾಸ್ತಿ ಉರಿ ಇಡಬಾರ್ದು. ಇದ್ದರೆ ಮೇಲೆ ಬ್ರೌನ್ ಕಲರ್ ಆಗುತ್ತೆ, ಒಳಗಡೆ ಹಿಟ್ಟು ಹಾಗೆ ಇರುತ್ತೆ. ಸಣ್ಣ ಉರಿಲಿ ನೋಡಿ ಬ್ರೌನ್ ಕಲರ್ ಆಯ್ತು. ಇವಾಗ ತೆಗೆದುಬಿಡೋಣ. ನೋಡಿ, ಇಷ್ಟು ಕಲರ್ ಬಂದರೆ ಆಗಿದೆ ಅಂತ ಅರ್ಥ. ನೋಡಿ, ತೆಗೆದುಬಿಡೋಣ. ಈಗ ಪಾಕ ಮಾಡ್ಕೊಳ್ಳೋಣ. ನೋಡಿ, 1.5 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ. ನೋಡಿ, ಅರ್ಧ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಪಾಕ ಕರಗಲು ಬಿಡೋಣ. ನೋಡಿ, ಸಕ್ಕರೆ ಕರಗಿಸ್ಕೊಳ್ಳೋಣ. ನೋಡಿ, ಇವಾಗ ಕರಗಿದೆ ಸಕ್ಕರೆ ಎಲ್ಲ. ಒಂದೆಳೆ ಪಾಕ ಬರಬೇಕು. ನೋಡಿ, ಸ್ಪೂನ್ ಎತ್ತಿ ಹಂಗೆ ಬಿಟ್ಟರೆ ಹನಿ ಎಳೆ ಥರ ಬೀಳಬೇಕು. ಇವಾಗ ನೋಡಿ ಪಾಕ ಬಂದಿದೆ, ಎಳೆ ಪಾಕ. ನೋಡಿ, ಚೆಕ್ ಮಾಡಿದ ಮೇಲೆ ಎಲೆ ಆಫ್ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ನೋಡಿ ಪಾಕ ಸ್ವಲ್ಪ ಆರಬೇಕು. ಜಾಸ್ತಿ ಬಿಸಿ ಇದ್ದರೆ ಹಾಕಿದ ತಕ್ಷಣ ನೆಂದೋಗ್ಬಿಡುತ್ತೆ ಬೇಗ. ನೋಡಿ, ಇವಾಗ ಒಂದೊಂದೇ ಬಾದುಷಾನ ಪಾಕದಲ್ಲಿ ಇಡೋಣ. ನೋಡಿ, ಚೆನ್ನಾಗಿ ಬಂದಿದೆ. ಇವಾಗ ಒಂದು 5 ನಿಮಿಷ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ನೋಡಿ, ಒಂದು ಕಡೆ ಆಯಿತು ಒಂದು 5 ನಿಮಿಷ. ಈಗ ಇನ್ನೊಂದು ಕಡೆ 5 ನಿಮಿಷ ತಿರುವು ಹಾಕೋಣ. ನೋಡಿ, ಸೂಪರಾಗಿ ಬರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಸ್ವೀಟ್ ರೆಸಿಪಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದು 5 ನಿಮಿಷ, ಇನ್ನೊಂದು 5 ನಿಮಿಷ ಇಟ್ಬಿಡೋಣ. ಇವಾಗ
ಆಗಿದೆ ಇಲ್ಲ ಅಂತ ಚೆಕ್ ಮಾಡೋಣ. ನೋಡಿ ಆಗಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾದುಷಾ. ನೋಡಿ ಒಂದೊಂದೇ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲನೂ ಪ್ಲೇಟಿಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸನ್ನ ಹಾಕೋಣ. ಬಾದಾಮಿನ ಚೂರನ್ನ ಸ್ವಲ್ಪ ಕಟ್ ಮಾಡಿ ನೋಡಿ ಸ್ವಲ್ಪ ಹಾಕೋಣ. ಗಾರ್ಲಿಕ್ಗೆ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಸೂಪರಾಗಿ ಬಂದಿದೆ. ಯಾವ ಥರ ಬಂದಿದೆ ಅಂತ ನೀವು ಮನೇಲಿ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್. ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.